ನನಗೆ ಇವತ್ತು ಭಾಳ ಒಂದು ತುಂಬ ಖುಷಿಯಾದಂಥ ಒಂದು ದಿನ. ಭಾಳ ವರ್ಷ ಆದಮೇಲೆ ಕಲಾವಿದರೆಲ್ಲ ಒಟ್ಟಿಗೆ ಸೇರುವಂಥ ಒಂದು ಸೌಭಾಗ್ಯ. ಅದ್ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಒಬ್ಬೊಬ್ಬರ ಮಕ್ಕಳು ಕಾಣ್ತಿರಲಿಲ್ಲ, ಇಲ್ಲವ್ರೆ ಅಂತಲೂ ಗೊತ್ತಿರಲಿಲ್ಲ. ಈಗ ಅಟ್ಲೀಸ್ಟ್ ವಾಪಸ್ ಸ್ಟಾರ್ಟ್ ಮಾಡಿದೆ ಚೇಂಬರು. ಥ್ಯಾಂಕ್ ಯು ಸೋ ಮಚ್. ಅನಂತನಾಗ್ ಅವ್ರ ಬಗ್ಗೆ ಅನೇಕ ವಿಷಯಗಳನ್ನ ತಮಾಷೆಯಾಗಿ ಭಾಳ ಚೆನ್ನಾಗಿ ಹೇಳಿದ್ರು. ಹೇಳೋಕ್ಕೆ ಒಂದು ಖುಷಿ. ಅದೇ ನನಗಾಗಿರೋ ಅನುಭವ ಬಹುಶಃ ಯಾರೂ ಆಗಿಲ್ಲ ಅಂತ ನಾನು. ಮೇಡಮ್ ಅವರು ಪಕ್ಕದಲ್ಲೇ ಇದ್ದಾರೆ. ನಾನು ಅವರ ಬಾಮೈದನ ಪಾತ್ರ ಮಾಡಿದ್ದೆ 83ನೇ ಶ್ವೇತ ಗುಲಾಬಿ. ಭಾಳ ಖುಷಿಯಾಗೋಯ್ತು. ನಾನು ಆರ್ಟಿಸ್ಟ್ ಆಗ್ಬಿಟ್ಟೆ ಅಂತ ನಾನೇ ಡಿಕ್ಲೇರ್ ಮಾಡ್ಕೊಂಡ್ಬಿಟ್ಟಿದ್ದೆ. ಕ್ಲೈಮ್ಯಾಕ್ಸ್ ತೆಗಿತಾಯಿದ್ರು, ಅದು ಮದುವೆ ಸೀನೋ ಏನೋ ತೆಗಿತಾಯಿದ್ರು. ಆಗ ಒಂದು ವಾಚ್ ಬರೋದು, ಕಂಪ್ಯೂಟರ್ ಥರ ಇದು, ಕಡ್ಡಿನಲ್ಲೇನೋ ಚುಚ್ಕೊಂಡು ಕುಂತಿದ್ರು. ನಾನು ಸುಮ್ಮನೆ ಇರಬಾರ್ದ, ಏನು ಸರ್ ಆರಾಮಾಗಿದ್ದೀರಾ ಅಂದೆ. ಒಂದು ಡೈಲಾಗ್ ಬಂತು, ಅಂದರು. ಅವತ್ತಿಂದ ನೀವು ನಂಬ್ತಿರೋ ಬಿಡ್ತಿರೋ, ನಾನು ತಿರ್ಗಾ ಅವ್ರ ಹತ್ರ ವಾಪಸ್ ಮಾತಾಡಿಸಿದ್ದೆ. ಗಣೇಶ ಅನ್ನೋ ಪಿಕ್ಚರ್ ಅಲ್ಲಿವರೆಗೂ ಮಾತಾಡಿಲ್ಲ. ಆ ಥರ ಒಂದು ಎಕ್ಸ್ಪೀರಿಯನ್ಸು. ಆಮೇಲೆ ಜಯರಾಮ್ ಅವ್ರು ಹೇಳಿದ್ರು, ನಿಂಗೆ ತಲೆಗಿಲ್ಲ ಕೆಟ್ಟಿದ್ಯಾ, ಯಾಕೆ ಅವ್ರು ಒಬ್ಬರೇ ಕೂತಾಗ ಹೋಗಿದ್ದೆ ಅಂತ. ಏನೋ ತುಂಬ ಆಸೆ ಆಗೋಯ್ತಣ್ಣ, ಅದಕ್ಕೆ ಮಾತಾಡಿಸ್ತಾರೆ ಅಂತ ಹೇಳಿದ್ದು. ಭಾಳ ದೊಡ್ಡ ಅನುಭವ. ಇದಾದಮೇಲೆ ನನಗೆ ವೈಯಕ್ತಿಕವಾಗಿ ನಾನು ಲವ್ ಮಾಡೇ ಮದುವೆ ಆಗಬೇಕು ಅನ್ನೋ ಒಂದು ಏನಾದರೂ ಆಸೆ ಹುಟ್ಟು ನನ್ನ ಮನಸ್ಸಿನಲ್ಲಿ ಈ ವೈನಿಂದನೇ ಆಗಿತ್ತು. ಹೌದು, ಅದು ಆ ಅಮ್ಮ ಬೇರೆ ಅಂತ ಚಂದುಳ್ಳಿ ಚೆಲ್ವಿ, ಲಕ್ಷ್ಮಿ ಅವರು, ಏನು ಇವರಿಬ್ಬರದು ಆ ಒಂದು ಕಾಂಬೋ ಏನು ಮಜಾ ಅಂದರೆ. ಆ ಕಾಲದಲ್ಲಿ ನಾವೆಲ್ಲ ಅವಾಗ PUC ಸ್ಟೂಡೆಂಟ್ಸ್ ಶೇಷಾದ್ರಿಪುರಂ ಕಾಲೇಜಲ್ಲಿ ಓದೋವಂಥ ಸಮಯದಲ್ಲಿ ಸ್ವಸ್ತಿಕ್ ಅಂತ ಒಂದು ಥಿಯೇಟ್ರು, ಅಲ್ಲಿ ಇವ್ರದ್ದು ಚಿತ್ರ ಸುಮಾರು 25 ವಾರ ಓಡ್ತಾ ಇದ್ದಲ್ಲಿ. ಆಗ ನಾನು ಹೋಗಿ ನೋಡಿದಾಗ ಆ ಒಂದು ಸರಿ ನೋಡಿದ್ದೆ, ನಂಗೆ ರೋಡಲ್ಲೆಲ್ಲ ಯಾರ್ಯಾರೋ ಲಕ್ಷ್ಮಿ ಎಲ್ಲ ಬಂದಂಗೆ ಆಗೋದು, ಯಾರ್ಯಾರೋ ಮಾತಾಡ್ದಂಗೆ ಆಗೋದು, ಈ ಥರ ಎಲ್ಲ ಫೀಲಿಂಗ್ ಎಲ್ಲ ಸ್ಟಾರ್ಟ್ ಆಗೋದು. ಯಾರೋ ಅವರು ಸಿಗೋದು ಸಾಕು ಅನ್ನೋ ರೇಂಜಿಗೆ ಫಿಕ್ಸ್ ಆಗ್ತಾರೆ. ಆ ಥರ ಅವರು ಕಾದಲ್ ಮಂದ ಕನ್ನಡಕ್ಕೆ ಏನಪ್ಪ ಅದನ್ನ ಫ್ಯಾಂಟಾಸ್ಟಿಕ್ ಆ್ಯಕ್ಟ್. ಅವರ ಒಂದು ಹೇರ್ಸ್ ಇದೆಯಲ್ಲ, ನನ್ನ ಪ್ರಕಾರ ರಜನಿಕಾಂತ್ ಅವ್ರು ಬಿಟ್ಟರೆ ಅವ್ರಿಗೆ ಬಂದಿದ್ದ ಹೇರ್ಸು. ಒಂಥರ ಸಾಫ್ಟ್ ಹೇರ್ಸ್ ಅವ್ರಿಗೆ. ಅವರು ಆ ತಲೆನ ಬಾಚೋ ಥರ ಕೈಯಲ್ಲಿ ಹಿಂಗೆ ಅನ್ನೋರು ಹಿಂಗೆ ಭಾಳ ಮಜಾ ಇರೋದು ನೋಡೋಕ್ಕೆ. ನಮಗೆಲ್ಲ ಯಾವುದೋ ಕತ್ತೆ ಜವಿ ಇದ್ದಂಗೆ ಇರೋದು. ನಾವೆಲ್ಲ ಟ್ರೈ ಮಾಡ್ತಾ ಇದ್ವಿ, ಏನೇನು ಮಾಡಿದ್ರು ಎದುರೊಳ್ತಾನೆ ಇರಲಿ ಹೇರ್ಸು. ಅವ್ರು ಗಾಳಿ ಬಂದರೆ ಹಂಗೆ ಆರೋದು ಹಿಂಗೆ. ಬ್ಯೂಟಿಫುಲ್ ಆ್ಯಕ್ಟ್ರು. ಅವರ ಒಂದು ನಟನ ನೋಡಿ ಆಸ್ವಾದಿಸಿ ಬೆಳೆದಂಥವ್ರು ನಾವು. ನನಗೊಂದು ತುಂಬ ಸಂತೋಷ ಅಂದರೆ, ಅವರು ನನ್ನ ಒಂದು ತಂದೆಯ ಪಾತ್ರದಲ್ಲಿ ಒಂದು ಚಿತ್ರದಲ್ಲಿ ಮಾಡಿದ್ರು. ಅದು ನನಗೆ ಭಾಳ ಒಳ್ಳೆ ಹೆಸರನ್ನ ತಂದುಕೊಟ್ಟಂಥ ಒಂದು ಚಿತ್ರ. ಆಮೇಲೆ ಇಲ್ಲೆಲ್ಲ ಮಾತಾಡ್ತಾ ಇದ್ರು, ಈ ರೀತಿ ನಿಧಾನ ಆಗೋಯ್ತು ಇವ್ರು ಬಂದಿದ್ದು ಅವಾರ್ಡು ಅಂತ. ಆ್ಯಕ್ಚುಲಿ ನಮ್ಮ ಬಾಸ್ ಮೇಲಿದಾರಲ್ಲ, ಅವ್ರು ಇದ್ದಿದ್ದಕ್ಕೆ ಬೇಕು ಅಂತಿದೆ. ಬೇರೆಯವ್ರಿಗಾದರೆ ಅದಕ್ಕೆಲ್ಲ ಅಪ್ಲಿಕೇಶನ್ ಕೊಡಬೇಕಾಗಿತ್ತು. ಸೊ ವಿ ಹ್ಯಾವ್ ಟು ಥ್ಯಾಂಕ್ ಮೋದಿಜಿಯವರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಅವರು ಕೊಟ್ಟಂಥ ಅವಾರ್ಡೆಲ್ಲ ಭಾಳ ಪ್ರಜ್ಞಾವಂತರನ್ನ ಹುಡುಕಿ ಕೊಡ್ತಾರೆ. ಅವ್ರು ಏನಾದ್ರು 10-15 ವರ್ಷದ ಹಿಂದೆ ಶುರು ಮಾಡಿಬಿಟ್ಟಿದ್ರೆ ನನ್ನ ಪ್ರಕಾರ ಇನ್ನೂ ಎಷ್ಟೋ ಜನಕ್ಕೆ ಎಷ್ಟೋ ಅವಾರ್ಡ್ಸ್ಗಳು ಕೊಡಬೇಕಾಗಿತ್ತು. ಸೊ ಹಾಗಾಗಿ ಎಲ್ಲ ಪ್ರತಿಭೆ ಇರೋರು ಅಂತ ಎಲ್ಲರನ್ನೂ ಗುರುತಿಸಿದ್ರು. ಅದರಲ್ಲಿ ನನ್ನಂತ ಒಬ್ಬ ಪಾಮರನ್ನು ಗುರುತಿಸಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ನನಗೆ ಗೊತ್ತಿಲ್ಲ, ನಾನು ಬೆಳಗ್ಗೆ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಅಂದರೆ ಅವರು ಗುರುತಿಸ್ತಾರೆ ಯಾರ್ಯಾರು ಏನೇನು ಮಾಡಬೇಕು ಅಂತ. ಸೊ ಹಾಗಾಗಿ ಅನಂತಾಗ್ ಅವ್ರಿಗೆ ಮತ್ತು ಹಾಸನ್ ರಘು ಅವ್ರಿಗೆ ಸಿಕ್ಕಿರೋ ಭಾಳ ದೊಡ್ಡ ವಿಷಯ. ಅದು ನಮ್ಮ ಉದ್ಯಮಕ್ಕೆ ಸಿಕ್ಕಿರೋದು. ನಿಮ್ಮ ಇಬ್ಬರಿಂದ ನಾವೆಲ್ಲ ತಿರುಗಿ ವಾಪಸ್ ಉದ್ಯಮ ಸೇರಿದ್ದೇವೆ ಒಳಗಡೆ. ಎಂಥ ಬ್ಯೂಟಿಫುಲ್ ಇದೆ ನೋಡೋಕ್ಕೆ, ಒಂದು ಆನಂದ ಆಗ್ತದೆ. ನಾವೆಲ್ಲ ಹೆಂಗಾಗಿದ್ದೀವಿ ಅಂದರೆ ಸೌತಿನ ಥರ ಆಗ್ಬಿಟ್ಟಿದ್ದೀವಿ. ಎಷ್ಟು ಜನ ಅವಳು ಕಂಡ್ರೆ ಇವಳು ಆಗಲ್ಲ, ಇವ್ರು ಕಂಡ್ರೆ ಅವ್ರು ಆಗಲ್ಲ, ಅದು ಆ ಥರ ಆಗಿತ್ತು. ನಾವಂತೂ ಮಾತು ನಿಲ್ಲಿಸೇ ಒಂದು ವರ್ಷ ಮೇಲಾಗಿದೆ. ನಾನು ಮಾತಾಡೋದೇ ನಿಲ್ಲಿಸ್ಬಿಟ್ಟೆ. ನಾನು ವೇಸ್ಟು ಮಾತಾಡಿ, ಯಾಕಂದ್ರೆ ನಾವು ಏನೋ ಅನ್ನೋದು, ಅದೇನೋ ಬರೋದು ಯಾಕೆ ಬೇಕು ನನಗೆ. ಸುಮ್ಮನೆ ಇದ್ದು ಬಿಡೋದು. ನಮಗೂ 62 ಆಯ್ತಪ್ಪ, ಇನ್ನೇನು ಮಾತಾಡೋದಿದೆ, ಮಾತಾಡೋರಲ್ಲ ಮಾತಾಡ್ತೀನಿ ಅಂತ. ಎನಿವೇ ಅನಂತಣ್ಣ ಇವರೆಲ್ಲರೂ ಹೇಳಿದ್ರಲ್ಲ, 100% ಐ ವಿಲ್ ಪ್ರಿಡಿಕ್ಟ್ ನೀವು 100 ವರ್ಷ ಇರ್ತೀವಿ, 100 years ಬರ್ತೀವಿ ಕಟ್ಟೋದಕ್ಕೆ. ಯಾಕೆಂದರೆ ತುಂಬ ಪರಿಶುದ್ಧವಾದಂಥ ಮನಸ್ಸು ತಮ್ಮ. ಎಲ್ಲಿ ಪರಿಶುದ್ಧತೆ ಇರುತ್ತೆ, ನಾನು ವಿಶೇಷವಾಗಿ ಅವರ ಆಧ್ಯಾತ್ಮದ ಒಂದು ಬದಲಾವಣೆ, ಪರಿವರ್ತನೆಯನ್ನು ನಾನು ಗಮನಿಸಿದ್ದೀನಿ. ನಾನು ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ, ಅವರು ಒಂದೊಂದು ಮಾತಲ್ಲೂ ಕೂಡ
ಉಪನಿಷತ್ತಿನ ಭಾಷೆಗಳು ಬರ್ತಾ ಇದೆ. ಇಷ್ಟು ಪರಿಪಕ್ವವಾಗಿಬಿಟ್ಟಿದ್ದೀರಿ ನೀವು. ನಿಮ್ಮಂಥವರು ನಿಮ್ಮ ನೆರಳಲ್ಲಿ ನಾವೆಲ್ಲ ನೋಡ್ತಾ ಇದ್ರೆ ವಿ ಫೀಲ್ ಸೋ ಪ್ರೌಡ್. ಎಂತೆಂಥ ಮಹನೀಯರ ಜೊತೆ ನಾವೆಲ್ಲ ಬದುಕ್ಬಿಟ್ರಪ್ಪ. ನಮ್ಮಷ್ಟು ಅದೃಷ್ಟ ಈ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಸಿಗೋಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಹುಡುಗರೆಲ್ಲ ಕಾಲವಾಗಿರುವಂಥ ನಟರುಗಳದೆಲ್ಲ ವಿಶಸ್ ಮಾಡ್ತಾರೆ. ಯಾವಾಗ ಅವರು ಹುಡುಗಪ್ಪ ಮತ್ತು ಅವ್ರ ಸತ್ಯ ಜನ ನೆನಪು ಮಾಡಿಕೊಂಡು ನಮಗೆಲ್ಲ ಎಷ್ಟು ಖುಷಿ ಅಂದರೆ ರಾಜ್ಕುಮಾರ್ ಆದಿಯಾಗಿ ಶಂಕರ್ ನಾಗವರು, ಇವರು ಪ್ರಭಾಕರ್, ವಿಷ್ಣುವರ್ಧನ್ ಅವರು, ಇಂಥ ಮಾನ್ಯರ ಜೊತೆ ನಾವೆಲ್ಲ ನಡೆದ್ವಿ. ಎಂಥ ಬ್ಯೂಟಿಫುಲ್ ದಿನಗಳನ್ನ ಕಂಡವರು ಸರ್ ನೀವು. 100 ವರ್ಷ ಚೆನ್ನಾಗಿರಬೇಕು, ಆನಂದವಾಗಿರಬೇಕು. ನಿಮ್ಮ ಸಿಕ್ಕಿದ ಒಂದು ಅವಾರ್ಡ್ ಇದೆಯಲ್ಲ ಸರ್, ಇನ್ನೊಂದೇನೋ ನೆಕ್ಸ್ಟ್ ಹೇಳಿದ್ರಲ್ಲ ಅದು ಕೂಡ ಆಗುತ್ತೆ ಸರ್. ಬರಲೇಬೇಕು, ನೀವು ನೋಡ್ಕೊಂಡು ಬರಲೇಬೇಕು. ಅದೇ ವೆರಿ ಥ್ಯಾಂಕ್ಫುಲ್ ಸರ್. ನಿಮ್ಮ ಬಗ್ಗೆ 2 ಮಾತಾಡೋಷ್ಟು ನಾವು ಅಷ್ಟು ದೊಡ್ಡವರಲ್ಲ, ಬಟ್ ಐ ಆಮ್ ವೆರಿ ಹ್ಯಾಪಿ. ಮೇಡಮ್ ಅತ್ತಿಗೆ ರೋಲ್ ಮಾಡಿದ್ರಿ, ನಾನು ವಿಲನ್ ರೋಲ್ ಮಾಡಿದ್ದೆ ನಿಮ್ಮ ಜೊತೆ. ಆಮೇಲೆ ಇಬ್ಬರು ಕ್ಯಾಚ್ ಹಾಕೊಂಡಿದ್ದೆಲ್ಲ ನೋಡಿದ್ದೀನಿ ನಾನು. ಅದು ಆ ದಿನ ನನಗೆ ಚೆನ್ನಾಗಿ ಜ್ಞಾಪಕ ಇದ್ದೀನಿ. ಅದು ಶ್ವೇತಾ ಗುಲಾಬಿ ಪಿಕ್ಚರು. KV ರಾಜು ಅವರು ಏನೋ ಅಂದ್ಬಿಟ್ಟು ನೀವು ಕಣ್ಣಲ್ಲಿ ನೀರು ಹಾಕೊಂಡು ನಿಂತಿದ್ರಿ. ಅವಾಗ ಇವ್ರು ಬಂದು ಅಂತ ಸಮಾಧಾನ ಮಾಡೋದು. ಅವಾಗ ನಾನು ಲಾಂಗ್ ಶಾರ್ಟಲ್ಲಿ ನೋಡಿದೆ, ಅವ್ನು ಮೋಸ್ಟ್ ಕ್ಯಾಚ್ ಆಗ್ತಾವೆ ಅಂತ ನನಗೆ ಫೀಲ್ ಆಗಿತ್ತು. ಹತ್ರ ಹೋಗಿ ಬೈದ್ಬಿಡ್ತಾರಲ್ಲ ಹಂಗಾಗಿ ಲಾಂಗ್ ಶಾರ್ಟಲ್ಲಿ ನೋಡಿದೆ ನಾನು. ಸ್ವಲ್ಪ ಸಮಾಧಾನ ಮಾಡ್ತಾ ಇದ್ರು ಮೇಡಮ್ ಅವ್ರಿಗೆ. ಅವ್ರು ಭಾಳ ಹೊತ್ತು ದುಃಖದಲ್ಲಿದ್ದರು. ನಾನು ಅವರು ಬಾಮೈದನ್ ಪಾತ್ರ. KV ರಾಜು ಅವ್ರಿಗೆ ಗೊತ್ತಲ್ಲ, ಸ್ವಲ್ಪ ರಫ್ ಮಾತಾಡೋದು. ಏನು ಅಂದ್ಬಿಟ್ರು, ಅವ್ರಿಗೆ ಅಳು ಬಂದ್ಬಿಡ್ತು ಅವ್ರಿಗೆ. ಆಗ ಇವರು ಆ ಸೂಟಲ್ಲಿ ಬಂದಿದ್ದು, ನಾನು ಇವ್ರನ್ನ ನೋಡಿದ್ದು, ಎಷ್ಟು ಚೆನ್ನಾಗಿ ಅವನಪ್ಪ ಯಪ್ಪ, ಒಳ್ಳೆ ಕಥೆ ಆಯ್ತಲ್ಲ, ನಮ್ಮ ಅಪ್ಪನಿಗೆ ಹೇಳಿ ಕಲರ್ ಚೇಂಜ್ ಮಾಡಿಸ್ಬೇಕಲ್ಲ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಮ್ಮ ರಘುವಣ್ಣ, ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗ ಅವ್ರು ಫೈಟ್ ಮಾಸ್ಟರ್. ನೀವು ನೆನಪಿಟ್ಟಿದ್ದೀರಿ, ಇದು ನಮ್ಮ ಒಳದು ಹೋಟ್ಲು ಕಟ್ಟೋರಲ್ಲ. ಈಗ ನಾವು ಯಾರಿಗೇನು ಕಡಿಮೆ ಅನ್ನೋ ಚಿತ್ರದಲ್ಲಿ ನಾನು ಕ್ಲಾಪ್ ಅಸಿಸ್ಟೆಂಟು, ನೀವು ಮಾಸ್ಟ್ರು. ಅಲ್ಲಿಂದ ಕೂಡ ನಿಮ್ಮನ್ನು ನಾನು ಬಲ್ಲೆ. ನೀವು ಅಲ್ಲಿ ಹೋದಾಗ ತೊಡೆ ಪಡೆ ಎಲ್ಲ ತಟ್ಬಿಟ್ರಿ, ನಾನು ಅದ್ರ ಬಿದ್ದೋಗ್ಬಿಟ್ಟೆ. ಯಾರು ಎಲ್ಲೋ ನೋಡ್ದಂಗೆ ಆಯ್ತಲ್ಲ ಅಂತ. ಆಮೇಲೆ ನೋಡಿದೆ ನೀವು ಅಂತ, ಆಮೇಲೆ ಗೊತ್ತಾಯ್ತು ನನಗೆ. ನೀವು ಕಂಗ್ರಾಟ್ಸ್ ಸರ್, ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ನಮ್ಮ ಚೇಂಬರ್ ಅವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ದೊಡ್ಡ ಧನ್ಯವಾದ. ಮತ್ತೆ ಸೇರಿಸ್ತೀರಿ, ಎಲ್ಲ ಮನಸ್ಸುಗಳನ್ನ ಬೆಸೀತಾ ಇದ್ರಿ, ಎಲ್ಲರೂ ಸೇರ್ತಾ ಇದ್ರಿ. ಯಾವಾಗ ಒಟ್ಟು ಕುಟುಂಬ ಇರತ್ತಲ್ಲ, ಒಟ್ಟು ಕುಟುಂಬ ಭಾಳ ಬ್ಯೂಟಿಫುಲ್. ಹಬ್ಬ ಹರಿದಿನ ಎಲ್ಲ ಸೇರಿದಂಗೆ ಈ ಹೆಂಡುಗಲ್ಪರು ಅಂತ ಬರ್ತಾರೆ. ಮದುವೆ ಆದಾಗ ಗಂಡ ಹೆಂಡತಿ ಸಪ್ರೇಟು, ಒಬ್ಬರನ್ನೊಬ್ಬರು ಮಾತಾಡ್ಸೋಲ್ಲ. ಬರೀ ಯಾವ್ದಾರು ಒಂದು ಮನೆಗೆ ಹೋಗ್ಬಿಟ್ರೆ ಒಂದೇ ಮನೇಲಿ 4 ಜನ ಫೋನ್ ಹಿಡ್ಕೊಂಡು, ತಾತ ಅಲ್ಲಿ, ಅಜ್ಜಿ ಅಲ್ಲಿ, ಹೆಂಡತಿ ಇಲ್ಲಿ, ಇನ್ನೊಬ್ರು ಇಲ್ಲಿ, ಅಲ್ಲಿ ಮನೇಲಿ ಮಾತಾಡ್ಸಲ್ಲ, ನೆಂಟರು ಬರಲ್ಲ. ಹಂಗಾಗಬಾರ್ದು. ನೀವು ಮಾಡಿದ್ದು ಎಕ್ಸ್ಟ್ರಾರ್ಡನರಿ. ಫಸ್ಟು ನಿಮಗೆ ಧನ್ಯವಾದ ಸರ್. ನಮಸ್ಕಾರ.